ನೋಡಿ, ಮೊನ್ನೆ ಬಂದಂಥ ಮಳೆಯಲ್ಲಿ ಕೆಲವು ಹಳ್ಳಿ ಭಾಗದಲ್ಲಿ ಸಹ ಮರಗಳು ಮನೆ ಮೇಲೆ ಬಿದ್ದು ಹಾನಿಯಾಗಿದೆ. ಕೆಲವು ಗೋಡೆಗಳು ತನ್ನಿಷ್ಟಕ್ಕೆ ಕುಸಿದೋಗಿದೆ. ಇವತ್ತು ಈ ಶಾಲೆ ಅಂತ ಶಾಲೆ ಇದು ನೆಹರು ನಗರ ಬಡಾವಣೆಯ ಪೂಜಾ ಶಾಲೆ. ಆ ಶಾಲೆಯಲ್ಲೂ ಸಹ ಈಗ ದೊಡ್ಡ ಮಟ್ಟದಲ್ಲಿ ಕಾಂಪೌಂಡ್ ಕುಸಿದು ಬಿದ್ದು ಹೋಗಿದೆ. ಈಗಾಗಲೇ ನಾನು ನೋಡಿದ್ದೀನಿ. ಇಮಿಡಿಯೇಟ್ಲಿ ನಾಳೆನೇ ಶುರು ಮಾಡೋಕ್ಕೆ ನಾನು ನಗರಸಭೆಗೆ ಹೇಳಿದ್ದೀನಿ. ಸ್ವಲ್ಪ ದೊಡ್ಡ ಹೈಟ್ ಇರೋದ್ರಿಂದ ಕಾಂಪೌಂಡ್ ಎಳ್ಕೊಂಡು ಹೋಗ್ಬಿಟ್ಟಿದೆ. ತಕ್ಷಣ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ಅನಾಹುತ ಆಗಿದೆ ಅಲ್ಲೆಲ್ಲ ಹೋಗಿ ಭೇಟಿ ಕೊಟ್ಟು ತಕ್ಷಣ ಅವ್ರಿಗೆ ಪರಿಹಾರ ಮಾಡ್ತಿದ್ದೀನಿ. ಸರ್, ಮಳೆ ಬಂದರೆ ರಜೆಯನ್ನು ಘೋಷಣೆ ಮಾಡಬೇಕು ಅಂತಿದೆ. ಸಾಮಾನ್ಯವಾಗಿ ಸಾಗರದಲ್ಲಿ ಅಷ್ಟು ಮಳೆ ಆಗಿಲ್ಲ, ಆದರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಮಳೆ ಇದೆ. ಆದರೂ ರಜೆಗಳನ್ನು ಕೊಡಲಿಕ್ಕೆ BO ಅವರು ಹಿಂದೆ ಮುಂದೆ ಮಾಡ್ತಿದ್ದಾರೆ. ತಹಶೀಲ್ದಾರ್ ಅದ್ರ ಬಗ್ಗೆ ಏನೂ ಹೇಳ್ತಾ ಇಲ್ಲ. ರಜೆ ಒಂದು ದಿವಸ ಕೊಟ್ಟರು, ಅದು ಅಷ್ಟರೊಳಗೆ ರಜೆ ಕೊಟ್ಟ ತಕ್ಷಣ ಮಳೆ ಹೋಗೇ ಬಿಡ್ತು. ಅದರಿಂದ ಸದ್ಯಕ್ಕೆ ನಮ್ಮ ಮಲೆನಾಡು ಮಕ್ಕಳು ಗಟ್ಟಿ ಇದ್ದಾರೆ. ಆ ಥರ ಏನಿಲ್ಲ. ಯಾಕಂದರೆ 24 ಗಂಟೆ ಜಿಟಿಯಾಗಿ ಹೊಡೆದ್ರೆ, ಗಟ್ಟಿ ಹೊಡೆದ್ರೆ ಮಾತ್ರ ಅದು ನಾವು ರಜೆ ಕೊಡೋಕ್ಕೆ ಬರುತ್ತೆ. ಆ ಥರ ಏನಿಲ್ಲ. ನಾವು ರಜೆ ಕೊಡಲಿಕ್ಕೆ ಹೇಳಿದ್ದೀನಿ. ತುಂಬ ಕಂಟಿನ್ಯೂ 2 ದಿವಸ ಮಳೆ ಬಂದು ನೀರಿನ ಫೋರ್ಸ್ ಜಾಸ್ತಿ ಇದ್ದರೆ ಮಾತ್ರ ರಜೆ ಕೊಡೋದು. ನೋಡಿ, ಈಗ ಸಣ್ಣ ಮಳೆಗೆ ರಜೆ ಕೊಡೋಂಥ ಅವಶ್ಯಕತೆ ಇಲ್ಲ. ಮಲೆನಾಡಿನ ಮಕ್ಕಳು ಗಟ್ಟಿ ಇದ್ದಾರೆ, ಸ್ಟ್ರಾಂಗ್ ಇದ್ದಾರೆ. ಅದರಿಂದ ಅವ್ರು ಇರಲಿ ಅಂತ ಅಷ್ಟೇ. ಸರ್, ಗ್ರಾಮೀಣ ಪ್ರದೇಶದಲ್ಲಿ ಹಾನಿಯಾದ ಜಾಗಕ್ಕೆ ಸುಮಾರು ಭೇಟಿ ಕೊಟ್ಟಿದ್ದೀರಿ. ಅಲ್ಲಿನ ಸ್ಥಿತಿಗತಿಗಳು ಹೇಗಿದೆ? ನೀವು ಒಂದು ರೌಂಡ್ ಹೋಗಿ ಬಂದಿದ್ದೀರಿ. ಹೌದು, ಹೋಗಿ ನಾನು ವೈಯಕ್ತಿಕ ಪರಿಹಾರ ಕೊಟ್ಟಿದ್ದೀನಿ. ಅವರ ಹಂಚುಗಳಿಗೆ, ಇನ್ನೊಂದಕ್ಕೆ ಅಥವಾ ಏನೋ ತಗೊಳ್ಳಿಕ್ಕೆಲ್ಲ ನಾನು ಸಹ ಕೊಟ್ಟಿದ್ದೀನಿ. ಜೊತೆಗೆ ನಮ್ಮ VAಗಳೆಲ್ಲ ಮಾಜೂರು ಮಾಡಿದ್ದಾರೆ. ಮನೆ ಪೂರ್ತಿ ಹಾಳಾದರೆ 5 ಲಕ್ಷ ರೂಪಾಯಿ ಕೊಡೋದು, ಅರ್ಧ ಹಾಳಾದರೆ 2.5 ಲಕ್ಷ ಬರುತ್ತೆ, ಸ್ವಲ್ಪ ಹಾಳಾದರೆ 1 ಲಕ್ಷವರೆಗೆ ಕೊಡೋಕ್ಕೆ, 50,000ವರೆಗೆ ಕೊಡೋಕ್ಕೆ ಅವಕಾಶ ಇದೆ. ಮತ್ತು PDOಗಳಿಗೆಲ್ಲ ಹೇಳಿಬಿಟ್ಟಿದ್ದೇನೆ ನಾನೀಗ. ಯಾವುದೇ ಮನೆಗಳು ಏನಾದರೂ ಕುಸಿದು ಹಾಳಾಗಿ ಹೋದರೆ ತಕ್ಷಣ 10,000 ರೂಪಾಯಿ ಅಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಅಂದರೆ ಮನೆ ತುಂಬ ಇದಾದಾಗ ಅವರಿಗೆ ಬಟ್ಟೆ ಅಥವಾ ಫುಡ್ ಏನಾದ್ರು ತೊಗೊಳ್ಳೋಕ್ಕೆ 10,000 ರೂಪಾಯಿ ಕೊಡಬೇಕಂತ ಹೇಳಿದ್ದೀನಿ. ನಗರಸಭೆಯಲ್ಲೂ ಸಹ ಇಲ್ಲಿ 25,000 ಕೊಡೋಕ್ಕೆ ಅವಕಾಶ ಇದೆ. ಏನಾದ್ರು ಹಾಳಾಗಿದೆ, ಮನೆಗಳು ಹಾಳಾಗಿ ವಾಸಕ್ಕೆ ಬರಲಿಲ್ಲ, ಬಟ್ಟೆ ತೊಗೊಳ್ಳೋಕ್ಕೆ, ಪಾತ್ರೆ ತೊಗೊಳ್ಳೋಕ್ಕೆ 25,000 ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಯಾವುದೇ ಕೊರತೆ ಮಾಡಲಿಲ್ಲ. ನಾವು ತಕ್ಷಣ ನಾನು ಹೋಗ್ಬಿಟ್ಟು ಸ್ಪಂದನೆ ಮಾಡ್ತೀನಿ. ಕಳೆದ ವರ್ಷದ ಪರಿಹಾರ ಇನ್ನೂ ಕೆಲವು ಬಂದಿದೆ, ಕೆಲವು ಬರಲಿಲ್ಲ. ಈಗ ನಮ್ಮ ಕಾಲದಲ್ಲಿ ಆದಕ್ಕೆಲ್ಲ ನಾವು ರೆಡಿ ಮಾಡಿದ್ದೀವಿ. ಇಲ್ಲೇ ತಹಶೀಲ್ದಾರ್ ಇದ್ದಾರೆ. ಖಂಡಿತ ಆಡಿಟ್ ಆಗಿದೆ, ಆಗುತ್ತೆ. ಖಂಡಿತ ಆಗುತ್ತೆ. ಒಂದು ಏನಾಗುತ್ತೆ, ಸ್ವಲ್ಪ ಲೇಟ್ ಆಗಿ ಹೋಗ್ಬಿಟ್ರೆ ದುಡ್ಡು ಬರುತ್ತೆ. ಸರ್, ಈಗ ಡೆಂಗ್ಯೂಯಿಂದ ಡೆತ್ ಆದ ಒಬ್ಬ ವ್ಯಕ್ತಿಗೆ ನೀವು ಪರಿಹಾರ ಕೊಟ್ಟು ಬಂದಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಇಲ್ಲ, ಪಾಪ ನಮ್ಮ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡ್ತಿದ್ದ. ಪಾಪ ಅವನು ಸ್ವಲ್ಪ ಶುಗರು ಅದು ಇದು ಭಾಳ ಇತ್ತು, ಅವನಿಗೆ ಅಟ್ಯಾಕ್ ಆಯಿತು. ಅವರಿಗೆ ಅದರಲ್ಲಿ ಡೆಂಗು ಬಂದ ಮೇಲೆ ಭಾಳ ಕಷ್ಟ ಆಯಿತು ಅವ್ರು ಉಳಿಸ್ಕೊಳ್ಳೋದು. ನಮ್ಮಲ್ಲೇ ಕೆಲಸ ಮಾಡಿದ್ರಿಂದ PF ಅದರಲ್ಲೆಲ್ಲ ಇದು ಮಾಡಿದರೆ ಒಂದು 25-30 ಸಾವಿರ ಬರ್ಬೋದಿತ್ತು ಅವನಿಗೆ. ಇಲ್ಲ, ನಾನು ಕಂಪ್ನಿಗೆ ಮಾತಾಡಿ ಅವರಿಗೆಲ್ಲ ಲೆಟ್ರ್ ಮಾಡಿ ಇದು ಮಾಡಿ ನಾನು ಎಲ್ಲರಿಗೂ ಹತ್ರ ಮಾತಾಡಿದ ಮೇಲೆ ಇಲ್ಲ ಕೊಡ್ತೀವಿ ಅಂತ ಹೇಳಿದರು. ನಾವು ಒಂದು 5 ಲಕ್ಷ ಕೊಡಿ ಅಂತ ಹೇಳಿದರೆ ಅವರು 384 ಕೊಟ್ಟಿದ್ದಾರೆ. ಸದ್ಯಕ್ಕೆ ತೃಪ್ತಿ ಇಲ್ಲ, ಆದರೂ ಕೊಟ್ಟಿದ್ದೀವಿ ಅನ್ನೋದೊಂದು ತೃಪ್ತಿ ಇದೆ. ಒಬ್ಬಳೇ ಹೆಣ್ಮಗಳು, ಒಬ್ಬಳೇ ಅಮ್ಮ ಇರೋದ್ರಿಂದ ಪಾಪ ಅವರಿಗೆ ಬದುಕಿಗೆ ಏನಾರು ಆಗಲಿ ಅಂತೇಳಿ 3,84,000 ರೂಪಾಯಿ ಕೊಟ್ಟಿದ್ದೆ. ಕಂಪ್ಲೀಟ್ ಎಲ್ಲ ಹೋಗಿದ್ದು ಸಹ ನಾನೇ ಕಾಂಪೌಂಡ್ ಹಾಕಿಸಿ ಎಲ್ಲ ಮಾಡಿ ರೆಡಿ ಮಾಡಿ ಎಲ್ಲ ಮಾಡಿಕೊಟ್ಟಿದ್ದೇನೆ. ಯಾವುದೇ ಇದಾಗೋದು ಬೇಡ, ನಾ ಎಲ್ಲದೂ ಮಾಡಿಸ್ಕೊಡ್ತೀವಿ. ಅದು ಸ್ವಲ್ಪ ಕಾಯಬೇಕಷ್ಟೆ. ನಮ್ಮ ನಗರಸಭೆಯಲ್ಲಿ ಹಣ ಇದೆ, ಅದರಲ್ಲಿ ಏನು ತೊಂದರೆ ಆದರೂ ನಾವು ಮಾಡಿಕೊಡೋ ಜವಾಬ್ದಾರಿ ನಮ್ಮದಿದೆ. ವಾರ್ಡಲ್ಲಿ ನಾವು ಎಕ್ಸ್ಟ್ರಾ ಬಿಟ್ಟು ಪ್ರತಿ ಒಂದೊಂದು ಟೀಮ್ ಮಾಡಿ ಬಿಡ್ತಾ ಇದ್ದೀವಿ. ಆಮೇಲೆ ಔಷಧಿನೂ ಹೊಡಿತಾ ಇದ್ದೀವಿ. ಪ್ರತಿಯೊಂದು ಯಾವುದೇ ಸಮಸ್ಯೆ ಇಲ್ಲದಂಗೆ ಮಾಡ್ತಾ ಇದ್ದೀವಿ. ಇನ್ನೂ 10 ಜನ ತೊಗೊಂಡಿದ್ದಾರೆ, ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಹಬ್ಬದವರೆಗೂ ಮಾಡ್ತಾರೆ. ಗೌರಿ ಗಣೇಶ ಹಬ್ಬದವರೆಗೂ ಎಲ್ಲ ವಾರ್ಡ್ಗಳಿಂದ ಒಂದು ಬದಿಯಿಂದ ಕ್ಲೀನ್ ಮಾಡಬೇಕಂತ ಮಾಡಿದ್ದೀವಿ. ಅದಕ್ಕೆ ನಮ್ಮ ಸ್ಪೆಷಲ್ ಆಫೀಸರ್ ಆಗಿ ನಮಗೆ ತೊಗೊಂಡಿದ್ದೇನೆ ರಮೇಶ್, TP ರಮೇಶ್ ಅವರು ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು ಸಹ ವಾರ್ಡ್ಗಳೆಲ್ಲ ನೋಡ್ತಾ ಇದ್ದಾರೆ. ನಮ್ಮ PAಗಳಿಗೂ ಹೇಳಿದ್ದೀನಿ. ಅವರೆಲ್ಲ ವಾರ್ಡೆಲ್ಲ ವಿಸಿಟ್ ಮಾಡಿ ಏನೇನು ಮಾಡಬೇಕು ಅನ್ನೋದು ದಿನ ರಿಪೋರ್ಟ್ ಕೊಡಬೇಕಂತ ಇದೆ. ಬೆಳಗ್ಗೆ ನನಗೆ ದಿನ 10 ಗಂಟೆಗೆ ರಿಪೋರ್ಟ್ ಬರ್ತಾ ಇದೆ, ಎಲ್ಲೆಲ್ಲಿ ಕ್ಲೀನ್ ಮಾಡಿದೆ ಅಂತ. ಅದು ಮಾಡ್ತಾ ಇದ್ದಾರೆ. ಸರ್, ರಾಜಕೀಯ ಸಂಬಂಧಿತ ಒಂದೆರಡು ಪ್ರಶ್ನೆಗಳಿದೆ. KPCC ಅಧ್ಯಕ್ಷರ ಬದಲಾವಣೆ ಒಂದು, ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಆರೋಪಿ ಅಂತ BJP ಅವರು ಹೇಳ್ತಾ ಇದ್ದಾರೆ. ನೋಡಿ, KPCC ಬದಲಾವಣೆ ಮಾಡೋದು ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಬಹುಶಃ 3 ವರ್ಷದ ನಂತರ ಯಾರು ಆಗ್ತಾರೆ ಅದಾಗೋದು ಸಹಜವಾಗಿ ಬರುತ್ತೆ. ಅದು ಬಹುಶಃ ಇನ್ನೂ ನಿರ್ಧಾರ ಆಗಿಲ್ಲ. ಮೂಡಾ ಹಗರಣ ಅದೇನು ಸರ್ಕಾರದಲ್ಲೇ ತನಿಖೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಅದು ತಪ್ಪಿಸ್ತಾರೆ ಅನ್ನೋದ್ರ ಗೊತ್ತಾಗಬೇಕಲ್ಲ. ಅದಕ್ಕೆ ಅವರು ಕಾನೂನಿನಲ್ಲಿ ಏನೇನು ಮಾಡಿದ್ರು ಅದು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಬಹುಶಃ ಮುಖ್ಯಮಂತ್ರಿ ಫ್ಯಾಮಿಲಿ ಆಗಿರೋದ್ರಿಂದ ಅದು ಯಾವುದೇ ಸಮಸ್ಯೆ ಏನಿಲ್ಲ. ಅದಕ್ಕೆ ದಾಖಲೆಗಳನ್ನು ಒದಗಿಸ್ಕೊಟ್ರೆ ಅವರು ಸಮಾಜ ತೆಗೆದುಕೊಳ್ಳೋ ಕೆಲಸ ಮಾಡ್ತಾರೆ.